ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂಥ ನಟ ದರ್ಶನ್ಗೆ ಪೊಲೀಸ್ ಇಲಾಖೆ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಏನದು ನೋಡ್ತಾ ಹೋಗೋಣ. ನೋಡಿ, ಜಾಮೀನಿನ ಮೇಲೆ ನಟ ದರ್ಶನ್ ಹೊರಗಿದ್ದಾರೆ. ಆದರೆ ಇವರ ಗನ್ ಲೈಸೆನ್ಸ್ಗೆ ಸಂಬಂಧಪಟ್ಟಂತೆ ಅನುಮತಿಯನ್ನು ಪಡೆದುಕೊಂಡು ಪೊಲೀಸ್ನವರು ಆ ಗನ್ನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಮೂಲಕ ನಟ ದರ್ಶನ್ಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ದಾಸನ ಗನ್ ಲೈಸೆನ್ಸ್ ಅನ್ನು ತಾತ್ಕಾಲಿಕ ರದ್ದು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಕಮಿಷನರ್ ಆದೇಶದ ಬೆನ್ನಲ್ಲೇ ಮನೆಗೆ ತೆರಳಿ ಆ ಗನ್ನನ್ನು ಸೀಸ್ ಮಾಡಲಾಗಿದೆ. ಖುದ್ದು ದರ್ಶನ್ ಮನೆಗೆ ತೆರಳಿ ಗನ್ನನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ತಾತ್ಕಾಲಿಕವಾಗಿ ಗನ್ನ ಅನುಮತಿ ಏನಿರುತ್ತೆ, ಪರವಾನಗಿ ಅಂತದನ್ನ ಕರೀತಾರೆ, ಅದನ್ನು ರದ್ದು ಮಾಡಲಾಗಿದೆ. ಪರವಾನಗಿ ರದ್ದು ಮಾಡಿದ ಬೆನ್ನಲ್ಲೇ ದರ್ಶನ್ಗೆ ನೋಟಿಸನ್ನು ಜಾರಿ ಮಾಡಿರ್ತಾರೆ ಆರ್ ಆರ್ ನಗರ ಪೊಲೀಸ್ನವರು. ನೋಟಿಸ್ ಜಾರಿ ಮಾಡಿದ್ರು, ಗನ್ ಜಮೆ ಮಾಡೋದಕ್ಕೆ ದರ್ಶನ್ ಹಿಂದೆ ಇಟ್ಟು ಹಾಕಿದ್ರು. ಇದು ಖುದ್ದು ದರ್ಶನ್ ಮನೆಗೆ ತೆರಳಿ ಗನ್ನನ್ನು ಸೀಸ್ ಮಾಡಿದ್ದಾರೆ ಆರ್ ಆರ್ ನಗರ ಪೊಲೀಸರು. ಚನ್ನಮ್ಮನಕೆರೆಯ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ಇದ್ದಂತಹ ದರ್ಶನ್ರ ಆ ಗನ್ನನ್ನು ಸೀಸ್ ಮಾಡಲಾಗಿದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಈಗ ನೋಟಿಸನ್ನು ಕೊಟ್ಟಿದ್ರು ಕೂಡ ನಟ ದರ್ಶನ್ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಸಹಜವಾಗಿ ಅನುಮಾನ ಅನ್ನೋದು ಮೂಡುತ್ತೆ. ಹಾಗಾಗಿ ನೋಟಿಸ್ ಕೊಟ್ಟಿದ್ದು ಯಾವಾಗ, ಮತ್ತು ಇಷ್ಟು ದಿವಸಗಳ ಕಾಲಾವಕಾಶ ಅಂತ ಕೊಡ್ತಾರಲ್ಲ ಗನ್ನ ಸಬ್ಮಿಟ್ ಮಾಡೋದಕ್ಕೆ ಅಥವಾ ಹ್ಯಾಂಡ್ ಓವರ್ ಮಾಡೋದಕ್ಕೆ, ಸೊ ಯಾವಧಿ ಈ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ಬೋದಾ? ದಿವ್ಯ, ಮೊದಲೇದಾಗಿ ನಟ ದರ್ಶನ್ ಈಗ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿ ಹೊರಗಡೆ ಬಂದಿರುವಂತದ್ದು. ಹೀಗಾಗಿ ಅವರು ಈ ಕೊಲೆ ಪ್ರಕರಣದಲ್ಲಿ ಇರುವಂತಹ ಯಾರೆಲ್ಲ ಸಾಕ್ಷಿದಾರರಿದ್ದಾರೆ ಅವ್ರ ಮೇಲೆ ಪ್ರಭಾವ ಬೀರ್ಬೋದು, ಬೆದರಿಕೆ ಹಾಕ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರ ಗನ್ ಏನಿದೆ ಆ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕಾಗುತ್ತೆ. ನಾವು ಮಾಡ್ತೇವೆ, ಮಾಡಬಾರದು ಅಂತಂದ್ರೆ ಕೆಲವೊಂದು ಕಾರಣಗಳು ಕೊಡಿ ಅಂತ ಹೇಳಿ ಒಂದು 4ರಿಂದ 5 ದಿನದ ಹಿಂದೆ ಏನು ಆಡಳಿತ ವಿಭಾಗದ ಡಿಸಿಪಿ ಪದ್ಮಿನಿ ಸಾಹು ಅವರು ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿರ್ತಾರೆ. ಅದಕ್ಕೆ ದರ್ಶನ್ ಕೂಡ ರಿಪ್ಲೈ ಮಾಡಿರ್ತಾರೆ. ನಾನು ಸೆಲೆಬ್ರಿಟಿ, ಹೀಗಾಗಿ ಅನೇಕ ಜನ ನನ್ನನ್ನ ಮುತ್ಕೊಳ್ತಾರೆ, ನಾನು ತುಂಬಾ ಕಡೆ ಓಡಾಡ್ತಾ ಇರ್ತೀನಿ, ಈ ಹಿನ್ನೆಲೆಯಲ್ಲಿ ನನಗೆ ಏನು ಪ್ರೊಟೆಕ್ಟ್ ಬೇಕು, ಹೀಗಾಗಿ ನಾನು ಅದನ್ನ ಯೂಸ್ ಮಾಡ್ತೀನಿ, ದಯವಿಟ್ಟು ರದ್ದು ಮಾಡಬೇಡಿ ಅಂತ. ಆದ್ರೆ ಎಲ್ಲಾ ಒಂದು ಅಂಕಿಅಂಶಗಳನ್ನ ಪರಿಗಣಿಸಿ, ಯಾಕಂತಂದ್ರೆ ಇಷ್ಟು ದಿವಸಲೂ ದಿನ ಒಂದು ದರ್ಶನ್ ಭಾಗಿಯಾಗಿದ್ದಂತಹ ಪ್ರಕರಣಗಳಾಗಿರ್ಬೋದು, ಮತ್ತೆ ಅವ್ರ ಮೇಲಿರುವಂತಹ ಆರೋಪಗಳಾಗಿರ್ಬೋದು, ಮತ್ತು ಟೋಟಲ್ ಆಗಿ ಏನೆಲ್ಲ ಈ ಒಂದು ಕೊಲೆ ಪ್ರಕರಣದಲ್ಲಿ ಸಿಕ್ಕಂತಹ ಸಾಕ್ಷ್ಯಾಧಾರಗಳನ್ನ ಪರಿಗಣಿಸುವ ಮುಖಾಂತರವಾಗಿ ದರ್ಶನ್ ಮನವಿಯನ್ನ ತಿರಸ್ಕರಿಸಿ ಯಾಸ್ ಎ ರೂಲ್ಸ್ ಪ್ರಕಾರ ಪೊಲೀಸ್ ಆಂಗಲ್ ನಲ್ಲಿ ಏನ್ ಕೆಲಸ ಮಾಡಬೇಕೋ ಅದೆಲ್ಲವನ್ನು ಕೂಡ ಈಗ ಪೊಲೀಸರು ಮಾಡಿರುವಂತದ್ದು. ಆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರ ವಿವೇಚನೆಗೆ ಬಿಡಲಾಗಿತ್ತು ಈ ಒಂದು ನಿರ್ಧಾರವನ್ನ. ಹೀಗಾಗಿ ದಯಾನಂದ್ ಅವರು ಕೊಲೆ ಆರೋಪಿ ಆಗಿರೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಈತ ಬೇರೆಯವರಿಗೆ ಬೆದರಿಕೆ ಹಾಕ್ಬೋದು ಅನ್ನೋದು ಹಿನ್ನೆಲೆ ಈಗ ಇದನ್ನ ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ಸೀಸ್ ಮಾಡೋದಕ್ಕೂ ಕೂಡ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಇವತ್ತು ಬೆಳಗ್ಗೆ ಅವರಿಗೆ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿತ್ತು ಆರ್ ಆರ್ ನಗರ ಪೊಲೀಸರಿಗೆ. ಈಗ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ, ಅಂದ್ರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಗನ್ ಮತ್ತು ಲೈಸೆನ್ಸ್ ಕೂಡ ಇತ್ತಂತೆ. ಹೀಗಾಗಿ ಅದನ್ನ ತಂದು ಕೊಡುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಆದ್ರೆ ದರ್ಶನ್ ಅವರಿಂದ ಇವತ್ತು ರೆಸ್ಪಾನ್ಸ್ ಕೂಡ ಬಂದಿಲ್ಲ. ಹೀಗಾಗಿ ಇವತ್ತು ನೇರವಾಗಿ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ಹೋಗಿ ಅಲ್ಲೇ ಒಂದು ಗನ್ ಲೈಸೆನ್ಸ್ ಮತ್ತು ಗನ್ ಅನ್ನ ಈಗ ರಾಜರಾಜೇಶ್ವರ ನಗರ ಪೊಲೀಸರು ಸೀಸ್ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ದೊಡ್ಡ ಮಟ್ಟದಲ್ಲಿ ಕುಖ್ಯಾತಿಯನ್ನ ಪಡೆದಿರುವಂತಹ ನಟ ದರ್ಶನ್ಗೆ ಈಗ ಒಂದರ ಮೇಲುನಂತೆ ಸಂಕಷ್ಟ ಕೂಡ ಎದುರಾಗಿರುವಂತದ್ದು. ಪೊಲೀಸರು ಕೂಡ ಶಾಕ್ ಕೊಡ್ತಾ ಇದ್ದಾರೆ. ಹದ್ದಿನ ಕಣ್ಣನ್ನ ಇಟ್ಟು ದರ್ಶನ್ ಚಲನವಲನ ಮೇಲೆ ಕಣ್ಣಿಟ್ಟಿರುವಂತಹ ಪೊಲೀಸರು ಈ ಒಂದು ದೃಢ ನಿರ್ಧಾರಕ್ಕೆ ಬಂದು ಈಗ ಕಂಪ್ಲೀಟ್ ಆಗಿ ಈ ಒಂದು ಲೈಸೆನ್ಸ್ ಮತ್ತು ಗನ್ ಅನ್ನ ಸೀಸ್ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.